ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1130 ಮಾನ್ಯ ಗೃಹ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಕುಂದಾಪುರ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿ ಫೈರ್ ಸ್ಟೇಷನ್ ಇದೆ. ಆ 6 ಕಿಲೋಮೀಟರ್ ದೂರ ಬರುವಾಗಲೂ ಸಹ ಸಿಂಗಲ್ ರೋಡ್ನಲ್ಲಿ ಈ ಜಲವಾಹನಗಳು ಬರಬೇಕಾಗ್ತದೆ. ಕಳೆದ 2 ತಿಂಗಳಲ್ಲಿ ಒಂದು 5-6 ಅಗ್ನಿ ಅವಘಡ ಕುಂದಾಪುರ ನಗರದಲ್ಲೇ ಆಗಿದೆ. ಈ ಜಲವಾಹನ ಬರುವವರೆಗೆ ಅಗ್ನಿ ಅವಘಡದಿಂದ ಒಂದು ಪುಸ್ತಕದ ಅಂಗಡಿ ಹಾಗೆ ಒಂದು ಮನೆ ಸಂಪೂರ್ಣ ಹಾನಿಯಾಗಿದ್ದನ್ನು ನಾವು ಗಮನಿಸಬಹುದು. ಅದರೊಟ್ಟಿಗೆ ಕೋಟೇಶ್ವರದಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಹೆಬ್ರಿ ತಾಲೂಕಿನ ಬೆಳವೆಯಲ್ಲಿ ಸಹ ಘನತ್ಯಾಜ್ಯ ವಿಲೇವಾರಿ ಘಟಕ ಅಗ್ನಿಶಾಮಕ ದಳದ ವಾಹನಗಳ ಲಭ್ಯ ಇಲ್ಲದೆ ಇರುವ ಕಾರಣ ಸಂಪೂರ್ಣ ಅದು ಹಾನಿಯಾಗಿದೆ. ಆದ್ದರಿಂದ ಮಾನ್ಯ ಗೃಹ ಸಚಿವರ ಹತ್ರ ನಾನು ಕೇಳುವುದು, ಅಗ್ನಿಶಾಮಕ ಠಾಣೆಯನ್ನ ಕುಂದಾಪುರ ನಗರ ಕೇಂದ್ರದಲ್ಲಿ ಏನಾದರೂ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇದ್ದರೆ ಮಾಡಬೇಕು, ಇಲ್ಲ ಆ ರೋಡನ್ನು ಅಗಲ ಮಾಡಬೇಕು. ಬರೀ ಗ್ರಾಮೀಣ ಭಾಗದಿಂದ ನಗರದಿಂದ 6 ಕಿಲೋಮೀಟರ್ ದೂರ ಉಂಟದು. ಈ 6 ಕಿಲೋಮೀಟರ್ ಬರುವ ರೋಡ್ ಸಹ ಸಿಂಗಲ್ ರೋಡ್ ಇರುವುದರಿಂದ ಇಲ್ಲಿ ಕರೆ ಬಂದರೂ ಹೋಗುವ ಅಗ್ನಿ ಸಂಪೂರ್ಣ ಹಾನಿಯಾದ ಇರುವುದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅದರೊಟ್ಟಿಗೆ ಅಲ್ಲಿ 11 ಈಗಾಗಲೇ ಸ್ಟಾಫ್ ಕಡಿಮೆ ಇದ್ದಾರೆ, ವಾಹನ ಚಾಲಕರು ಕಡಿಮೆ ಇದ್ದಾರೆ. ಇದೆಲ್ಲ ಕಡಿಮೆ ಇರುವಾಗ ಅವರಿಗೂ ಸಹ ತುರ್ತು ಕರೆಗೆ ಸ್ಪಂದಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಮಾನ್ಯ ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ರಸ್ತೆ ಅಗಲೀಕರಣ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಇನ್ಫ್ಲೂಯೆನ್ಸ್ ಮಾಡೋಣ, ಏನು ತೊಂದರೆ ಇಲ್ಲ. ಕುಂದಾಪುರದಲ್ಲಿ ಏನು ಮುನ್ಸಿಪಾಲಿಟಿ ಅಲ್ಲ ತಮ್ಮದು? ಕುಂದಾಪುರ ಮುನ್ಸಿಪಾಲಿಟಿಗಿಂತ ಹೊರಗಿದೆ, ಬೇರೆ ರಸ್ತೆ. ಹಾಗಾದ್ರೆ ಜಿಲ್ಲಾ ಪಂಚಾಯತಿಗೋ ಅಥವಾ ತಾಲೂಕ್ ಪಂಚಾಯತಿಗೆ ತಾವು ಹೇಳಬೇಕಾಗ್ತದೆ. ಅದನ್ನ ಹೇಳೋಣ, ನಮ್ಮ ಇಲಾಖೆ ವತಿಯಿಂದನೇ ಅವರಿಗೆ ರಸ್ತೆ ಅಗಲೀಕರಣ ಮಾಡಿಕೊಡಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಈ ಅಗ್ನಿಶಾಮಕ ಇಲಾಖೆಯಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ 15 ವರ್ಷದ ಮೇಲ್ಪಟ್ಟಿಗೆ ವೆಹಿಕಲ್ಸನ್ನು ನೀವು ಸ್ಕ್ರ್ಯಾಪ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ನೀತಿಯನ್ನು ತಗೊಂಡು ಬಂದಿದೆ. ಇಡೀ ದೇಶದಲ್ಲಿ ಅಗ್ನಿಶಾಮಕ ವೆಹಿಕಲ್ಸ್ಗಳು ಬಹಳ ಉಪಯೋಗ ಆಗ್ತಕ್ಕಂಥದ್ದು ಬಹಳ ಕಡಿಮೆ. ಅದು ಇಷ್ಟು ಕಿಲೋಮೀಟರ್ಸ್ ಕೂಡ ಓಡೋದು ಕೂಡ ವರ್ಷಗಟ್ಟಲೆ ತಗೊಳ್ಳುತ್ತೆ. ನಾವು ಅವರಿಗೆ ಪತ್ರ ಬರ್ಕೊಂಡು ಅಟ್ಲೀಸ್ಟ್ ನೀವು ಅಗ್ನಿಶಾಮಕ ಇಲಾಖೆಗೆ ನೀವು ಎಕ್ಸಂಪ್ಷನ್ ಕೊಡಿ, ಒಂದು ಕಿಲೋಮೀಟರ್ಸ್ಗಳನ್ನಾದರೂ ಕೂಡ ನೀವು ನಿಗದಿ ಮಾಡಿ ಇನ್ಸ್ಟೆಡ್ ಆಫ್ ನಂಬರ್ ಆಫ್ ಇಯರ್ಸ್ ಅಂತ ಬರ್ಕೊಂಡು, ಅದಕ್ಕೆ ಅವರು ಪರ್ಮಿಷನ್ನು ಕೊಡಲಿಲ್ಲ. ಎಲ್ಲರಿಗೂ ಒಂದೇ ಇಡೀ ದೇಶದಲ್ಲಿ ಅಂತೇಳಿ ಕಾನೂನನ್ನು ಮಾಡಿದ್ದಾರೆ. ಅದು ನಮಗೆ 443 ವೆಹಿಕಲ್ಸನ್ನು ನಾವು ಈಗ ಸ್ಕ್ರ್ಯಾಪ್ ಮಾಡಬೇಕು. ಅವೆಲ್ಲ ಭಾಳ ಚೆನ್ನಾಗಿ ಕಂಡೀಷನ್ ಆಗಿ ಇದ್ದಾವೆ. ಆದರೆ ಈಗ ನಾವು ಅದನ್ನ ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದು ನಾವು ಮಾಡಿದ್ದೇವೆ. ಅದಕ್ಕೆ ರಿಪ್ಲೇಸ್ಮೆಂಟಿಗೆ ನಮಗೆ ಈಗಾಗಲೇ 270 ವೆಹಿಕಲ್ಸನ್ನು ನಾವು ಪರ್ಚೇಸ್ ಮಾಡಿದ್ದೇವೆ, ಅದರಲ್ಲಿ ಆರ್ಡರ್ ಮಾಡಿದ್ದೇವೆ. ಅದರಲ್ಲಿ 100 ಡೆಲಿವರಿ ಕೂಡ ಆಗಿದೆ. ಇನ್ನು 275 ಈಗ ಆರ್ಡರ್ ಮಾಡ್ತಾ ಇದ್ದೇವೆ. ಏನು ಆದೇಶ ಫೈನಾನ್ಸ್ನವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಟ್ಟು 547 ವೆಹಿಕಲ್ಸನ್ನು ಈಗ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ. ತಾವೇನು ಹೇಳಿದ್ರಿ ಅಲ್ಲಿ, ಇಲ್ಲ ಅದನ್ನು ಶಿಫ್ಟ್ ಮಾಡಿಕೊಡಿ, ಇಲ್ಲ ಇದ್ದರೆ ಆ ರಸ್ತೆ ಅಗಲೀಕರಣ ಮಾಡಿ ಅಂತೇಳಿ 2 ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದೀರಿ. ಶಿಫ್ಟ್ ಮಾಡೋದಕ್ಕೆ ಸಾಧ್ಯತೆ ಇದ್ದರೂ ಕೂಡ ಅದನ್ನು ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ. ಒಂದು ಪ್ರಶ್ನೆ ಏನು ಅಂದರೆ, ಒಂದೇ ಜಾಗದಲ್ಲಿ 2-3 ಕಡೆ ಫೈರ್ ಆದರೆ ಏನಾಗುತ್ತೆ ಅಂತೇಳಿ ಒಂದು ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನನ್ನು ಅವ್ರು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹತ್ತಿರ ಇರ್ತದೆ, 20 ಕಿಲೋಮೀಟರ್ನಲ್ಲಿ ಎಷ್ಟು ಜಲವಾಹನಗಳಿದಾವೆ, ಒಂದೊಂದು ಇದರಲ್ಲಿ ಸ್ಟೇಷನಲ್ಲಿ ಒಂದೊಂದು ಜಲವಾಹನ ಇರುತ್ತೆ ಮ್ಯಾಂಡೇಟರಿ. ಅದನ್ನು ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಇದು ಒಂದೇ ಜಾಗದಲ್ಲಿ 2-3 ಆಗೋದು ರೇರ್, ಭಾಳ ಸರಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ರೀಲೊಕೇಟ್ ಮಾಡಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಅದು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷ, ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ